ಎರಡನೇದು ಸಾವಿರಾರು ಮೀಡಿಯಾಗಳಿದ್ವು, ಸ್ಕ್ರೀನ್ ಹಿಡಿದ್ರೆ ಮೀಡಿಯಾ ಎಲ್ಲಿದ್ರು ಮೇಡಮ್? ಕೊರೋನಾ ಟೈಮಲ್ಲಿ ಇವೆಲ್ಲ ಕೆಲಸ ಮಾಡೋಕ್ಕಾಗ್ತಿತ್ತು ಅಷ್ಟೆಲ್ಲ. ಸೊ ಇಟ್ಸ್ ಎಲ್ಲ ಸುಳ್ಳು. ಅದು ಮಾಸ್ಕ್ ಹಾಕ್ಕೊಂಡು ಆ್ಯಕ್ಚುಲಾಗಿ ಅಷ್ಟು ಜನ ಮೀಡಿಯಾದವ್ರು ಹೋದ್ರೆ ಇವರೇ ತಿರ್ಗಾ ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ರು. ಯಾರು ಪ್ರಯಾಗ ಇದ್ರಲ್ಲ ಅವರೇ ಹಾಕ್ಬೇಕಾಗ್ತದೆ. ಯಾಕಂದರೆ ಅವತ್ತು ಮೀಡಿಯಾದವರು ಗುಂಪಾಗಿ ಸೇರಂಗಿರ್ತಿರಲಿಲ್ಲ. ಬಿಕಾಸ್ ಆಫ್ ಇಟ್ ವಾಸ್ ಅ ಸ್ಪೆಷಲ್ ಡೇಸ್. ಕೊರೋನಾ ಅನ್ನೋದು ಸ್ಪೆಷಲ್ ಡೇಸು. ಆ ಟೈಮಲ್ಲಿ ಕಾನೂನುಗಳಿತ್ತು. ಅದನ್ನು ಆತ ಉಲ್ಲಂಘನೆ ಮಾಡಿದ್ದಾನೆ, ಆತ ಮಾಡಿದ್ದಾನೆ, ಮತ್ತು ಆ ಥರ ಆಗದಿರೋಂಥ ಘಟನೆ ಸುಳ್ಳು ಹೇಳಿದ್ದಾನೆ ಅಂತ ಆತನೇ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಅದನ್ನೆಲ್ಲ ಒಟ್ಟುಗೂಡಿಸಿ ಕಾನೂನು ರೀತಿಯಾಗಿ ಪತ್ರಗಳನ್ನ ಮಾಡಿ ಕೋರ್ಟ್ಗೆ ಹಾಕ್ಬಿಟ್ಟಿದ್ದೀವಿ. ಹಿಂಗೇನು ನೋಟಿಸ್ ಹೋಗುತ್ತೆ, ಒಂದು 6-7 ತಿಂಗಳಲ್ಲಿ ಆತ ಒಂದು 2-2.5 ಕೋಟಿ ರೂಪಾಯಿ ದುಡ್ಡು ಕಟ್ಟಬೇಕು, ಅಥವಾ ಒಂದು 50 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು, ಅಥವಾ ಏನು ಕಟ್ಟಬೇಕು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಫೈನಲಿ ಸರ್, ಈಗ ಪ್ರತಾಪ್ ಅವರು ಬಿಗ್ ಬಾಸ್ನಲ್ಲಿ ಇದ್ಕೊಂಡು ಎಲ್ಲರ ಒಂದು ಹೃದಯವನ್ನ ಗೆದ್ದಿದ್ದಾರೆ. ಸೊ ಆಫ್ಕೋರ್ಸ್ ಅಂದ್ರೆ ಲೈಕ್ ಫ್ಯಾನ್ಸ್ ಬೇಸ್ ತುಂಬಾ ಜಾಸ್ತಿ ಆಗಿದೆ ಅವರಿಗೆ. ಸೊ ಈ ತರದ ಟೈಮಲ್ಲಿ ಈ ತರ ಆಗೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಫ್ಯಾನ್ಸ್ ಇವಾಗ ಅವ್ರ ಕಡೆನೆ ಸಪೋರ್ಟ್ ಮಾಡ್ತಾರೆ, ಡ್ರೋನ್ ಪ್ರತಾಪ್ ಅವರ ಕಡೆನೆ. ಸೊ ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಅಂದ್ರೆ ಲೈಕ್ ಸಿಂಪತಿನೋ ಮತ್ತೊಂದು, ಒಟ್ಟಲ್ಲಿ ಪ್ರತಾಪ್ ಅವರು ಈಗ ಲೈಮ್ ಲೈಟ್ ಅಲ್ಲಿ ನೀವ್ ಹೇಳ್ದಂತೆ ಅವ್ರೀಗ ಬಿಗ್ ಬಾಸ್ ನಲ್ಲಿ ರಾಕ್ ಮಾಡ್ತಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ಯಾವುದೇ ಒಬ್ಬ ಮನುಷ್ಯ ಲೈಮ್ ಲೈಟ್ಗೆ ಬರೋದು ನಂಗೆ ತುಂಬಾ ಖುಷಿ. ಆದರೆ ಒಳ್ಳೆ ರೀತಿಲಿ ಬರಬೇಕು ಅನ್ನೋದು ನನ್ನ ಒಂದು ಭಾವನೆ. ಮತ್ತು ನಮ್ಮ ಕನ್ನಡದ ಜನ, ನಾವು ಇಲ್ಲೇ ಬೆಳೆದಿರೋರು, ನಾವು ಹಳ್ಳಿ ಜನ, ನಾವು ಇಲ್ಲೇ ಬೆಳೆದಿರೋ, ನಾವು ಏನು ಗೊತ್ತಾ, ಬೇಗ ಒಬ್ಬ ಮನುಷ್ಯನ ಇಷ್ಟಪಡ್ತೀವಿ. ಬೇಗ ಅಂದರೆ ತುಂಬ ಬೇಗ. ಆತನ ದುಃಖ ಇರ್ಬೋದು, ಅಳು ಇರ್ಬೋದು, ಬೇಗ ಇಷ್ಟಪಟ್ಬಿಡ್ತೀವಿ. ಆದರೆ ಅದು ಸುಳ್ಳು ಅಂತ ಗೊತ್ತಾದಾಗ ಅಷ್ಟೇ ದೂರ ಅಂತ ಕಳಿಸ್ತೀವಿ. ಸೊ ಹಾಗಾಗಿ ಆತ ಹೇಳಿರೋದೆಲ್ಲ ಸುಳ್ಳು ಅನ್ನೋ ಅಂಥದ್ದೇ ವಾದ ಅಲ್ವಾ ನಮ್ಮದು. ಆದರೆ ಅವನ ಲೈಮ್ ಲೈಟಿಗೆ ಬಂದಿರೋದನ್ನ ಹಾಳು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದು ನಾವ್ಯಾರು ಮಾಡೋಕ್ಕೆ? ನನ್ನ ಮೇಲೆ, ನನ್ನ ಕಕ್ಷಿದಾರನ ಮೇಲೆ ನೀನು ಸುಳ್ಳು ಆರೋಪ ಮಾಡಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದು ನನ್ನ ಹೋರಾಟ. ಸೊ ಒಳ್ಳೇದಾಗಲಿ, ಲೈಮ್ ಲೈಟಿಗೆ ಯಾರೇ ಬರಲಿ ಮೇಡಮ್, ಒಬ್ಬ ಬಡತನದಿಂದ ಯಾರೇ ಬಂದರೂ ದಟ್ ವಿಲ್ ಅಪ್ರಿಷಿಯೇಟ್ ಹಿಮ್. ಬಟ್ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ಅನ್ಯಾಯ ಮಾಡಿ ಮುಂದೆ ಬರೋದು ಶಾಶ್ವತವಾಗಿ ಇಲ್ಲಲ್ಲ ಅನ್ನೋದನ್ನ ಈ ಕೇಸಲ್ಲಿ ನಾವು ದೃಢಪಡಿಸ್ತೀವಿ.